ಪತ್ರಿಕೋದ್ಯಮವು ಅಂಬೇಡ್ಕರ್ ಹೇಳಿ ಪತ್ರಿಕೋದ್ಯಮವು ಭಾರತದಲ್ಲಿ ಒಂದು ವೃತ್ತಿಯಾಗಿ ಪ್ರಾರಂಭವಾಯಿತು. ಆದರೆ ಇಂದು ವಾಣಿಜ್ಯ ಹಿತಾಸಕ್ತಿಗಳ ಕಪಿಮುಷ್ಟಿಯಲ್ಲಿ ಸಿಲುಕಿ ಲಾಭಕೋರತನದ ಪ್ರತೀಕವಾಗಿ ಉಳಿದಿದೆ. ಜನರಲ್ಲಿ ಪ್ರಜ್ಞೆ ಮೂಡಿಸುವ ಹಾಗೂ ಅವರನ್ನು ಚಿಂತನಾಶೀಲರನ್ನಾಗಿಸುವ ವಸ್ತುನಿಷ್ಠ ಮತ್ತು ಸೃಜನಶೀಲ ಬರಹಗಳನ್ನು ಭಾರತೀಯ ಪತ್ರಿಕೋದ್ಯಮ ನೀಡುತ್ತಿಲ್ಲ. ಅರ್ಥಹೀನ ವಿಚಾರಗಳ ಸಾಗರವಾಗಿ ಭಾರತೀಯ ಪತ್ರಿಕೋದ್ಯಮ ವಿಖ್ಯಾತಿ ಗಳಿಸಿದೆ. ಭಾರತದಲ್ಲಿ ಘನತೆಯುಳ್ಳ ಪತ್ರಿಕೆಗಳ ಸಂಖ್ಯೆ ಬಹಳ ಕಡಿಮೆ. ಪಟ್ಟಭದ್ರ ಹಿತಾಸಕ್ತಿಗಳನ್ನು ಓಲೈಸುವ ಮತ್ತು ರಕ್ಷಿಸುವ ಪತ್ರಿಕೆಗಳೇ ಅಧಿಕವಾಗಿವೆ. ಗುಲಾಮಗಿರಿಯ ಬಲಿಪಶುಗಳಾಗಿರುವ ಜನಸಮೂಹವನ್ನು ಸ್ವತಂತ್ರ ಮತ್ತು ಸ್ವಾಭಿಮಾನದೆಡೆಗೆ ಮುನ್ನಡೆಸಬಲ್ಲ ಬದ್ಧತೆ ಮತ್ತು ದಿಟ್ಟತನದ ಪತ್ರಿಕೋದ್ಯಮ ಭಾರತದ ಅಭಿವೃದ್ಧಿಶೀಲ ದೇಶದಲ್ಲಿ ಅತ್ಯವಶ್ಯಕವಾಗಿದೆ ಎಂಬ ಡಾಕ್ಟರ್ ಅಂಬೇಡ್ಕರ್ ಅವರ ಅಭಿಮತ ನಮಗೆ ಬೇಕಾಗಿದೆ. ಈ ಥರದ ವಿಚಾರಗಳಿಗೆ ಮಾನ್ಯತೆ ನಮ್ಮ ಸುರೇಶ್ ಅವರ ಏನು ವರ್ಗ ಸಂಘರ್ಷ ಮತ್ತೆ ಪುನಃ ಆರಂಭ ಆಗಿದೆ. ಅಥವಾ ವೈಚಾರಿಕ, ವೈಜ್ಞಾನಿಕ, ಪ್ರಗತಿಪರ ವಿಚಾರಗಳಿಗೆ ಹೆಚ್ಚು ಮಾನ್ಯತೆ ಸಿಗಲಿ. ತುಂಬ ಧನ್ಯವಾದಗಳು ಶ್ರೀಬಸಪ್ಪರಿಗೆ. ಯಾಕಂದರೆ ನಾವು ವೈಚಾರಿಕ ನ್ಯಾಯಾಲಯದ ಪತ್ರಿಕೆಯನ್ನು ಮಾಡ್ತಾಯಿದ್ವಿ. ಅದಕ್ಕೆ ಅವರವರ ಧರ್ಮ ಪತ್ರಿಕೆಯಿಂದ ಆಯಾ ಧರ್ಮಗಳ ಸ್ವತಂತ್ರಗಳನ್ನು ಕಾಪಾಡ್ತ ವೈಚಾರಿಕ ಹಿನ್ನೆಲೆಯಲ್ಲಿ ಪತ್ರಿಕೆಯನ್ನು ನಡೆಸುವಂಥ ಪತ್ರಿಕೆಯನ್ನು ಏನೋ ಬಾಬು ಸರ್ ಹೇಳಿದ್ದಾರೆ. ಅದೆಲ್ಲ ಒಬ್ಬರು ಮಾರಾಟ ಆದರೆ ನಾವು 100 ಭಯೋತ್ಪಾದಕರೇನು ಈ ವ್ಯವಸ್ಥೆನ ಹಾಳು ಮಾಡ್ತಾರೋ ಅಷ್ಟು ವ್ಯವಸ್ಥೆನ ಒಂದು ಪತ್ರಿಕೆಗೆ ಹಾಳು ಮಾಡ್ತಾರೆ. ಹಾಗಾಗಿ ಮಾರಾಟ ಆಗದೇ ಇರುವಂಥ ಇದನ್ನು ನಾನು ತೋರಿಸ್ತೀನಿ ಅಂತ ಹೇಳ್ತಾ ಧೈರ್ಯವಾಗಿ ನೇರ ದಿಟ್ಟ ನಿರಂತರವಾಗಿ ಪತ್ರಿಕೆಯನ್ನು ನಡೆಸ್ಕೊಂಡು ಬಂದಿರುವಂಥ ಇತಿಹಾಸ ಸುರೇಶ್ ಅವರಿಗಿದೆ. ಮತ್ತು ಪತ್ರಿಕೆಯನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳು, ಹಲವಾರು ಜನನ ಎದುರಾಡ್ಕೊಳ್ತಕ್ಕಂಥ ಸಮಸ್ಯೆಗಳು ಬರುತ್ತೆ. ಅದೇ ಒಂದು ನಿಜವಾದ ಪತ್ರಕರ್ತರು ಅಂತ ಹೇಳಿದ್ರೆ ಅದು ಒಬ್ಬ ವ್ಯಕ್ತಿಯ ಹಿನ್ನೆಲೆಯನ್ನು ಬರೀಬೇಕಂತ ಹೇಳಿದ್ರೆ, ಒಂದು ವ್ಯಕ್ತಿಯ ತಪ್ಪುಗಳನ್ನು ಬರೀಬೇಕಂತ ಹೇಳಿದ್ರೆ, ಒಂದು ರಾಜಕೀಯದಲ್ಲಿ ಮಾಡ್ತಕ್ಕಂಥ ತಪ್ಪುಗಳನ್ನು ಬರೀಬೇಕಂತಂದರೆ ಪ್ರತಿಯೊಬ್ಬರು ಎದುರಾಗಬೇಕಾಗುತ್ತೆ. ಆ ಎದುರಾಗದ ಪತ್ರಿಕೆ ನಡೆಸದೆ ನಿಜವಾದ ಪತ್ರಕರ್ತರ ಗುಣ ಅಂತ ಹೇಳಿದ್ರೆ ಆಗಲ್ಲ. ಸಂವಿಧಾನದಲ್ಲಿ ಏನು 3 ವರ್ಗಗಳಿದ್ದಾವೆ, ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ. ಏನೇ ತಪ್ಪು ಮಾಡೋದು ಸಾಹಿತ್ಯ ಇರ್ತಕ್ಕಂಥದ್ದು ಪತ್ರಿಕೆ ರಂಗಕ್ಕೆ ಅಂತ ಹೇಳ್ತಾ 4ನೇ ಅಂಗ ಮಾಡೋದು. ಏನೇ ತಪ್ಪು ಮಾಡೋದು ಅವ್ರನ್ನ ಎಚ್ಚರಿಸ್ತಕ್ಕಂಥದ್ದು. ಶಾಸಕಾಂಗದಲ್ಲಿ ತಪ್ಪು ಮಾಡಿದ್ರೆ ಅವ್ರನ್ನ ಎಚ್ಚರಿಸ್ತಕ್ಕಂಥ ಕೆಲಸ. ಆ ಕಾರ್ಯಾಂಗದಲ್ಲಿ ತಪ್ಪು ಮಾಡಿದ್ರೆ ಅದನ್ನು ಎಚ್ಚರಿಸ್ತಕ್ಕಂಥ ಕೆಲಸವನ್ನು, ನ್ಯಾಯಾಂಗದಲ್ಲಿ ತಪ್ಪು ಮಾಡಿದ್ರೆ ಎಚ್ಚರಿಸ್ತಕ್ಕಂಥ ಕೆಲಸ ಇವತ್ತು ಪತ್ರಿಕೋದ್ಯಮದಲ್ಲಿ ಇದೆ ಅಂತ ಹೇಳಿ ಸಂವಿಧಾನದ 4ನೇ ಅಂಗ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಭದ್ರಾವತಿಯಲ್ಲಿ ಹಲವಾರು ಪತ್ರಿಕೆಗಳಿದ್ದಾವೆ. ಕೇವಲ ಕೆಲವು ಮಾತ್ರ ಪತ್ರಿಕೆಗಳು ಓಡ್ತೇವೆ. ಕೆಲವರು ವಿಸಿಟಿಂಗ್ ಪತ್ರಿಕೆಗಳು ಕೇವಲ ತಿಂಗಳು ಒಂದು ಪೇಪರ್ ಮಾಡ್ಕೊಂಡು ಕೆಲವು ಅಧಿಕಾರಿಗಳು ಮಾತ್ರ ಕೊಡ್ತಕ್ಕಂಥ ಪತ್ರಿಕೆಗಳನ್ನು ನಾವು ಓದ್ತಾ ಇದ್ದೀವಿ. ಇವತ್ತು ವರ್ಗ ಸಂಘರ್ಷ ಭಾಳ ಇದೆ. ಭಾಳ ಧೈರ್ಯವಾಗಿ ಯಾವುದೇ ಸಮಸ್ಯೆಗಳನ್ನು ಎತ್ತಿಡಿತಕ್ಕಂಥ ಶಕ್ತಿ ಪತ್ರಕರ್ತರು ಯಾರಿದ್ದಾರೆ ಅಂತ ಹೇಳಿದ್ರೆ ಅದು ಸುರೇಶ್ ಅವರು ಅಂತ ಹೇಳಿದರೆ ಅತಿಶಯವಾಗಿ ಆಗಲಾರದು. ಆ ನಿಟ್ಟಿನಲ್ಲಿ ಇವತ್ತು ಪತ್ರಿಕೆಯನ್ನು ಪ್ರತಿ ವಾರಕ್ಕೆ ಒಂದು ಪೇಪರ್ ತರಬೇಕಂತೇಳಿ ನಾವು ಸುಲಭ ಅಲ್ಲ. ಇವತ್ತು ಸುದ್ದಿ ಬಂದಿದೆ, ಒಂದು ವಾರದ ಸುದ್ದಿನ ಮತ್ತೆ ಮುಂದಿನ ವಾರಕ್ಕೆ ರೆಡಿ ಮಾಡಬೇಕು, ಮತ್ತು ಹಣಕಾಸಿನ ವ್ಯವಸ್ಥೆ ಇದು ಮಾಡ್ಕೋಬೇಕು, ಮತ್ತು ಪತ್ರಿಕೆಗೆ ಯಾರು ಪ್ರಕಟಣೆ ಕೊಡ್ತಾರೆ ಅದನ್ನು ನೋಡಬೇಕು. ಈ ಎಲ್ಲ ನಿಟ್ಟಿನಲ್ಲಿ ಪತ್ರಿಕೋದ್ಯಮ ಅಷ್ಟೊಂದು ಸುಲಭ ಅಲ್ಲ.